ನಿಮ್ಗೆ ತುಂಬಾ ಮೆಮೊರೇಬಲ್ ಅನ್ನುವಂತಹ ಲೈವ್ ಶೋ ಯಾವ್ದಾದ್ರು ಇದೆಯಾ ಅಥವಾ ಈ ತರದೊಂದು ಹಾಡು ನನಗೆ ಬಹಳ ಇಷ್ಟ ಆಯ್ತು ಅನ್ನುವಂಥದ್ದು ಆ ತರ ಮೆಮೊರೀಸ್ ಇದೆಯಾ? ಆ ಥರದಂದ್ರೆ ಒನ್ಸ್ ಅಗೇನ್ ಸ್ಟೆಕಾಟೋ ಸಂಭ್ರಮ ಹೇಳಿದೆ. ಆಮೇಲೆ ಇವನು ಹೇಳ್ದಂಗೆ ಮೆಡಿಕಲ್ ಕಾಲೇಜ್ ಇರ್ಬೋದು ಆ್ಯಂಡ್ ಮಾಲ್ ಶೋಸಲ್ಲಿ ಕ್ರೌಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ನಾವು ರಿಕ್ವೆಸ್ಟ್ ತೊಗೊಂಡು ಮಾಡ್ತೀವಲ್ಲ, ಒಂದೊಂದ್ಸಲ ಆ ಸಾಂಗ್ಗಳು ಚೆನ್ನಾಗಿ ಬಂದರೆ ನಮಗೆ ಖುಷಿ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಸಾಂಗ್ ಅಂತ ಇಲ್ಲ, ಯಾವ ಹಾಡೇ ಹಾಡಿದಾಗ ಚೆನ್ನಾಗಿ ಬಂದರೆ ಜನರಿಗೆಲ್ಲ ಇಷ್ಟ ಆಗಿ ಎಲ್ರು ಕ್ಲಾಪ್ಸ್ ಮಾಡಿದ್ರೆ ಖುಷಿ ಆಗುತ್ತೆ. ಓಕೆ, ಈಗ ಕೆಲವೊಂದು ಹಾಡುಗಳು ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ, ಬಟ್ ಆಗಿರೋದಿಲ್ಲ. ಕೆಲವೊಂದ್ಸಲ ಇದೇನು ಅಷ್ಟು ಓಡ್ಲಿಕ್ಕಿಲ್ಲ ಅಂತ ಅನ್ಕೊಂತೀವಿ, ತುಂಬಾ ಚೆನ್ನಾಗಿ ಹೋಗಿರುತ್ತೆ, ತುಂಬಾ ಜನರಿಗೆ ಇಷ್ಟ ಆಗಿರುತ್ತೆ. ಆ ಥರದ್ದು ಯಾರಾದ್ರೂ ನಿಮ್ಮ ಹತ್ರ ಶೇರ್ ಮಾಡಿದಾರಾ ಇನ್ಸಿಡೆಂಟ್ಗಳನ್ನ ಅಥವಾ ಆ ಥರದ ವಿಚಾರಗಳನ್ನ? ಈ ಫಾರ್ ಎಕ್ಸಾಂಪಲ್ ಇದು ಮುತ್ತಿನಂತ ಮಾತೊಂದು ಅಪ್ಲೋಡ್ ಮಾಡಿದ್ವಲ್ಲ, ಅದು ನಾವು ತುಂಬಾ ಹೆಕ್ಟಿಕ್ ಶೆಡ್ಯೂಲ್ ಅಲ್ಲಿ ಲೈವ್ ಶೋಸ್ ತುಂಬಾ ಹೆಕ್ಟಿಕ್ ಇತ್ತು. ಸರಿ ಯಾವ್ದಾದ್ರು ಒಂದು ಕವರ್ ಮಾಡಿ ಹಾಕ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಲ್ಲ ತುಂಬಾ ದಿನ ಆಯ್ತು ಅಂತ ಮಾಡ್ಬಿಟ್ಟು ಕಾರಲ್ಲಿ ಇನ್ಫ್ಯಾಕ್ಟ್ ಅದನ್ನ ಶೂಟ್ ಮಾಡ್ಬಿಟ್ಟು ಒಂದ್ ದಿನದಲ್ಲಿ ಮಾಡಿ ಹಾಕಿರೋದು. ನಮಗ್ ಚೂರು ಐಡಿಯಾ ಇರ್ಲಿಲ್ಲ, ಅದೇ ಹೈಯೆಸ್ಟ್ ವ್ಯೂಸ್ ನಮ್ ಚಾನಲ್ ಇರೋದು 5 ಮಿಲಿಯನ್. ಸೊ ಅದು ಫುಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಆ ತರ. ಇನ್ನೊಂದು ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ವಿ 2-3 ದಿನ ಕುತ್ಕೊಂಡು, ಅದಕ್ಕೆ ಅಷ್ಟು ವ್ಯೂಸ್ ಬಂದಿರ್ಲಿಲ್ಲ. ಸೊ ಇದು ಆಗತ್ತೆ, ಜನರಿಗೆ ಯಾವ್ದು ಇಷ್ಟ ಆಗುತ್ತೋ ನಮ್ಗೆ ಗೊತ್ತಿರಲ್ಲ, ಬಟ್ ವಿ ಟ್ರೈ ಟು ಗಿವ್ ದ ಬೆಸ್ಟ್ ಕಂಟೆಂಟ್. ಓಕೆ, ಎಲ್ಲಾದ್ರೂ ಈ ಪ್ಲೇಸ್ ಗಳಿಗೆ ಹೋಗ್ಬೇಕು ಅಥವಾ ಈ ತರ ಶೂಟ್ ಮಾಡಬೇಕು ಅಂತ ಹೇಳಿ ಹೇಗೆ ಯಾರು ಪ್ಲಾನ್ ಮಾಡೋದು? ಯಾರು? ಮೇನ್ಲಿ ಜೈಜೀವನೇ, ಮತ್ತೆ ಅವನ್ ಕಸಿನ್ ಒಬ್ಬ ಇದ್ದಾನೆ ಜೈಚಾ ಅಂತ. ಸೊ ದೇ ಬೋತ್ ವಿಡಿಯೋಗ್ರಾಫರ್ ಜೈಜೀವನ್ ಮತ್ತೆ ಜೈಚಾ ಅವರಿಬ್ರು ಸೇರ್ಕೊಂಡ್ ಮಾಡ್ತಾರೆ. ಇವನಿಗೆ ಮುಂಚಿಂದಾನು ವಿಡಿಯೋಗ್ರಫಿ, ಫೋಟೋಗ್ರಫಿ, ಎಡಿಟಿಂಗ್ ಎಲ್ಲ ತುಂಬಾ ಇಂಟ್ರೆಸ್ಟ್. ಆಲ್ಮೋಸ್ಟ್ 6-7 ಇಯರ್ಸ್ ಇಂದ ಯೂಟ್ಯೂಬ್ ದಲ್ಲೆಲ್ಲ ಎಡಿಟ್ ಮಾಡ್ತಿರೋದು ಇವನೇನೆ. ಸೊ ಲೊಕೇಶನ್ ರೀಸೆಂಟ್ ನಮ್ದೊಂದು ಕವರ್ ನೋಡ್ಬೋದು, ಟ್ರೈಲ್ ಮೆಲೋಡಿ ಮ್ಯಾಶಪ್ ಅಂತ ಹಾಕಿದೀವಿ. ಅದು ಕನಕಪುರ ಹತ್ರ ಹೋಗಿ ಶೂಟ್ ಮಾಡಿ ನಾವು ಆಲ್ಮೋಸ್ಟ್ 2 days ಅಲ್ಲಿ ಎಫರ್ಟ್ಸ್ ಹಾಕಿ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ನಮ್ಗೆ ಔಟ್ಡೋರ್ ಶೂಟ್ಸ್ ಮಾಡೋದು ತುಂಬಾ ಇಷ್ಟ. ಆಟೋದಲ್ಲೆಲ್ಲ ಮಾಡಿದ್ರಲ್ಲ ಆಕ್ಚುಲಿ, ಅದು ಹೆಂಗೆ? ಅದು ಆಕ್ಚುಲಿ ಒಂದು ಕೊಲಾಬ್ರೇಷನ್ ಆಗಿತ್ತು. ಬಿಪಾಪ್ ಅಂತ ಒಂದು ಕಂಪನಿ ಇದೆ, ಅವರು ವಿಡಿಯೋಗ್ರಫಿ ಮಾಡಿದ್ದು, ನಾವು ಆಡಿಯೋ ರೆಡಿ ಮಾಡ್ಕೊಂಡಿದ್ದು. ಸೊ ಇಟ್ ವಾಸ್ ಬೇಸಿಕಲಿ ದೇರ್ ಕಾನ್ಸೆಪ್ಟ್, ಆಟೋಲಿ ಒಂದು ಓಲ್ಡ್ ರೆಟ್ರೋ ಸಾಂಗ್, ಕನ್ನಡ ರೆಟ್ರೋ ಸಾಂಗ್, ಒಳ್ಳೆ ಸಾಂಗ್ ಮಾಡೋಣ ಅಂತ. ಸೊ ಇಟ್ ವಾಸ್ ಅ ಕೊಲಾಬ್ರೇಷನ್ ವಿತ್ ದೆಮ್. ಅದಕ್ಕೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಡಿಫ್ರೆಂಟ್ ಆಗಿ ಇದೆ ಅಂತ. ಪ್ರತೀಕ್, ಈಗ ನಾನು ಕೇಳ್ಪಟ್ಟೆ ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಿದ್ದೆನೇ ಇಲ್ಲದ ರಾತ್ರಿಗಳು ಕೂಡ ಇದೆ, ಬಟ್ ಒಂದ್ ಕಡೆ ಇಲ್ಲಿ ಓದ್ಬೇಕು, ಇನ್ನೊಂದ್ ಕಡೆ ಈ ತರದ ಕೆಲಸ ಮಾಡ್ಬೇಕು ಅಂದ್ರೆ ಪ್ಯಾಷನ್ಗೋಸ್ಕರ ಅಂತ ಹೇಳಿ. ಮನೇಲಿ ಹೇಗೆ ಸಪೋರ್ಟ್ ಇದೆ? ಜೊತೆಗೆ ನಿಮ್ಗೆ ಈಗ ಹೊರಗಡೆ ಹೋದಾಗ ಯಾವ ರೀತಿ ಅಂತ ರೆಸ್ಪಾನ್ಸ್ ಸಿಗ್ತಾ ಇದೆ? ಎಲ್ಲರೂ ಗುರುತಿಸ್ತಾರಾ ಹೇಗೆ? ಓಕೆ, ಸೊ ಮನೆಯಲ್ಲಿ ಹೇಗೆ ಸಪೋರ್ಟ್ ಇದೆ ಅನ್ನೋ ಒಂದು ವಿಚಾರದ ಬಂದ್ರೆ, ಸೊ ನಂಗೆ ಸ್ಟಾರ್ಟಿಂಗ್ ಇಂದ ಪ್ರೆಷರ್ ಅಂತ ಇಲ್ಲ ಮನೆಯಲ್ಲಿ, ಲೈಕ್ ಹೋಗ್ಬಾರ್ದು ಅಂತ. ಯಾಕಂದ್ರೆ ಮನೇಲಿ ಎಲ್ರು ಆರ್ಟಿಸ್ಟೇ. ಸೊ ನಮ್ ತಂದೆಯವರು ಇಂಟರ್ನ್ಯಾಷನಲ್ ಮೆಜಿಷಿಯನ್ ಅವರು, ಪ್ರಹ್ಲಾದ್ ಆಚಾರ್ಯ ಅಂತ. ಸೊ ಅಮ್ಮನು ಮೆಜಿಷಿಯನ್, ಪೂರ್ಣಿಮಾ ಆಚಾರ್ಯ ಅಂತ. ಸೊ ಹಾಗಾಗಿ ನಮ್ಮ ಅಕ್ಕನು ಆರ್ಟಿಸ್ಟ್, ನಾನು ಲೈಕ್ ಇದೇ ಆರ್ಟ್ ಬ್ಯಾಕ್ ಗ್ರೌಂಡ್ ಇಂದ ಇರೋದ್ರಿಂದ ಸೊ ಸ್ವಲ್ಪ ಹೆಲ್ಪ್ ಇದೆ ನನಗೆ, ಅಂದ್ರೆ ಸಪೋರ್ಟ್ ಇದೆ ಜಾಸ್ತಿ ಆರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರಕ್ಕೆ. ಸೊ ಹಾಗಾಗಿ ಸೊ ನಾನು ಅಕ್ಕ ಮ್ಯಾಜಿಕ್ ಕೂಡ ಮಾಡ್ತೀವಿ. ಸೊ ಆರ್ಟ್ ಸಪೋರ್ಟ್ ಇರೋದ್ರಿಂದ ನಂಗೆ ಸ್ವಲ್ಪ ಈಸಿ ಆಯ್ತು ಸೊ ಈ ಫೀಲ್ಡ್ ಅಲ್ಲಿ ಇರಕ್ಕೆ. ಸೊ ಗುರ್ತಿಸೋದು ಸುಮಾರು ಗುರ್ತಿಸ್ತಾರೆ, ಲೈಕ್ ಇವಾಗ ಟಿವಿ ಮಜಾ ಟಾಕೀಸ್ ಅಲ್ಲಿ ಬಂದಿರೋದಾಗ್ಲಿ, ಅಥವಾ ಆ ತರದ್ದು ಒಂದು ರಿಯಾಲಿಟಿ ಶೋಸ್ ಅಲ್ಲಿ ಬಂದಿರೋದಾಗ್ಲಿ, ಅಥವಾ ಕೆಲವು ಕಡೆ ಏನಾಗುತ್ತೆ ಅಂತಂದ್ರೆ ಶೋಸ್ ಮಾಡಿದಾಗ ಒಬ್ರು ಸಣ್ಣ ಮಕ್ಳು ಬಂದಿರ್ತಾರೆ, ಅವರು ಇನ್ನೊಂದ್ ಕಡೆ ನಮ್ಮನ್ನ ನೋಡಿದಾಗ ಅಣ್ಣ ನಿಮ್ಮನ್ನ ಅಲ್ಲಿ ನೋಡಿದ್ದೆ ಕರೆಕ್ಟ್ ಅಲ್ಲ ಅಂತ ಕೇಳ್ತಾರೆ. ಸೊ ಆ ತರ ಕೇಳಿದಾಗ ಸೊ ಒಂಥರ ಖುಷಿ ಆಗುತ್ತೆ ಅದು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ಇರುತ್ತೆ. ಗಣೇಶ್ ಸರ್, ನಿಮ್ಮ ಲೈಫಲ್ಲಿ ಈಗ ಇಲ್ಲಿವರೆಗೂ ಕೂಡ ಇಂತಹ ಒಂದು ಕರಿಯರ್ ಅಲ್ಲಿ ನೀವು ಇಷ್ಟು ವರ್ಷಗಳ ಕಾಲ ತುಂಬಾ ಖುಷಿಯಾದಂತಹ ಒಂದು ಲೈವ್ ಶೋ ಆಗಿರ್ಬೋದು, ಅಥವಾ ಯಾವ್ದಾದ್ರು ಮೆಮೊರೀಸ್ ಇರೋದಾದ್ರೆ ಹಂಚ್ಕೊಳ್ಳೋದ್ರೆ, ನೀವು ಹೇಳಿದ್ರೆ ಅಂದ್ರೆ ನಿಮ್ ವೈಫ್ ಕೂಡ ಸಾಕಷ್ಟು ಸಪೋರ್ಟಿವ್ ಆಗಿದ್ದಾರೆ, ಮನೆಯಲ್ಲೂ ಕೂಡ ಸಪೋರ್ಟ್ ಇದೆ ನಿಮ್ಗೆ ಅಂತ ಹೇಳಿ, ತುಂಬಾ ಮೆಮೊರೇಬಲ್ ಅನ್ನುವಂಥ ಇನ್ಸಿಡೆಂಟ್ಗಳು ಯಾವ್ದಾದ್ರು? ಮೆಮೊರೇಬಲ್ ಇನ್ಸಿಡೆಂಟ್ ಅಂತ ಹೇಳಿದ್ರೆ ನಮ್ಗೆ ಇವ್ರ ಜೊತೆಗೆ ಒಂದು ಶೋ ಪ್ಲೇ ಮಾಡ್ಬೇಕಾದ್ರೆ ಏನಾಯ್ತು, ನಮ್ಗೆ ಕೆಲವೊಮ್ಮೆ ಆಫ್ಟರ್ 9:30 ಪ್ಲೇ ಮಾಡೋ ಹಾಗಿಲ್ಲ, ಆ ತರದೆಲ್ಲ ರೆಸ್ಟ್ರಿಕ್ಷನ್ಸ್ ಕೇಳ್ಪಡ್ತೀವಿ. ಸೊ ಕಿಮ್ಸ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸೌಂಡ್ಸ್ ಎಲ್ಲ ಆಫ್ ಮಾಡಿ ಅಂತ ಹೇಳ್ಬಿಟ್ಟಂದ್ರು. ಪಾಪ ಅವ್ರು ಜಸ್ಟ್ ಇನ್ನು ಕಾಲೇಜ್ ಸ್ಟೂಡೆಂಟ್ಸ್ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನೀವೇನಿಲ್ಲ ನಮ್ ಜೊತೆ ಹಾಡು ಹೇಳಿ ನಾವು ಕುಣಿತೀವಿ ಅಂದ್ಬಿಟ್ಟು ದೇ ಸ್ಟಾರ್ಟೆಡ್ ಸಿಂಗಿಂಗ್. ಸೊ ಏನಾಯ್ತು ಅಂದ್ರೆ ಸ್ಪೀಕರ್ಸ್ ಕೂಡ ಬೇಕಾಗಿರ್ಲಿಲ್ಲ, ಲಿಟ್ರಲಿ ಅವ್ರ ಜೊತೆಗೆ ನಾವು ಸೇರ್ಕೊಂಡು ಹಾಡಿದ್ವಿ. ಸೊ ಅದು ಒನ್ ಆಫ್ ದ ಮೆಮೊರಬಲ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಅದ್ ಬಿಟ್ರೆ ಅಗೈನ್ ಈ ಫೀಲ್ಡ್ ಅಲ್ಲಿ ಇದ್ದಾಗ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಅದಿದ್ದೇ ಇರುತ್ತೆ. ಈವನ್ ಜೈಜೀವನ್ ಕೂಡ ತುಂಬಾ ಸಪೋರ್ಟಿವ್ ಆಗಿ ಇದ್ ಮಾಡಿರ್ತಾರೆ.
ಸರ್ ಇಲ್ಲ ನೀವು ಓಕೆ ಎಷ್ಟು ಗಂಟೆಗೆ ಆಗುತ್ತೆ ಹೇಳಿ ರಿಹರ್ಸಲ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರದ್ದು ಸ್ಕೆಡ್ಯೂಲ್ ನೋಡ್ಕೊಂಡು ಎಲ್ಲರಿಗೂ ಟೈಮ್ ಯಾವಾಗ ಸೆಟ್ ಆಗುತ್ತೆ ನೋಡ್ಕೊಂಡು ರಿಹರ್ಸಲ್ ಮಾಡೋದಾಗಿರ್ಲಿ. ಅಥವಾ ಯೂಶಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ ನಾನೊಂದ್ ಸ್ವಲ್ಪ ಕ್ಲಾಸ್ ಅಲ್ಲಿ ಸ್ಟ್ರಿಕ್ಟ್ ಇರ್ಬೋದು, ಆದ್ರೆ ಆಸ್ ಅ ಬ್ಯಾಂಡ್ ಮೇಟ್ ನಾನ್ ಲೇಟು. ಹೆಚ್ಚಿನ ಟೈಮ್ ಅಲ್ಲಿ ಏನಾಗುತ್ತೆ ಎಲ್ಲರೂ ಬಂದಾದ್ಮೇಲೆ ನಾನ್ ಲಾಸ್ಟಿಗೆ ಬಂದಿರ್ತೀನಿ. ಸೊ ತುಂಬಾ ಕೋಪರೇಟಿವ್ ಆಗಿ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ನನ್ಗೆ ಆಸ್ ಅ ಬ್ಯಾಂಡ್ ಮೇಟ್ಸ್ ಕೂಡ. ಸೊ ನನಗೂ ಅಷ್ಟೇ, ನಾನು ಫುಲ್ ಟೈಮ್ ಇಂಟು ಅಕೋಸ್ಟಿಕ್ಸ್, ಅಂದ್ರೆ ಈಗ ರೆಕಾರ್ಡಿಂಗ್ ಸ್ಟುಡಿಯೋಸ್ ಆಗಲಿ, ಹೋಮ್ ಥಿಯೇಟರ್ಸ್, ಆಡಿಟೋರಿಯಮ್ಸ್ ಈ ತರ ಬಿಲ್ಡ್ ಮಾಡೋ ನಂದೇ ಒಂದು ಕಂಪನಿ ಇದೆ. ನಾನು ನನ್ನ ವೈಫ್ ಇಬ್ರು ಸೇರಿ ಬಿಲ್ಡ್ ಮಾಡಿರುವಂತ ಕಂಪನಿ ಇದು. ಸೊ ಅಲ್ಲಿ ಕೂಡ ವರ್ಕ್ ಮಾಡ್ಕೊಂಡು ಇಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಗೇನ್ ನನ್ಗೆ ಆ ಕಡೆ ಮನೆ ಕಡೆಯಿಂದ ಸಪೋರ್ಟ್ ಬೇಕು ಅಂಡ್ ಟೀಮ್ ಮೇಟ್ಸ್ ಕೂಡ ಸಪೋರ್ಟ್ ಬೇಕು ಅಂಡ್ ಐ ಆಮ್ ಗೆಟಿಂಗ್ ಇಟ್ ಆಲ್. ಸೊ ನನಗೆ ಎಲ್ಲವೂ ಸಿಗ್ತಾ ಇದೆ, ಖುಷಿ ಇದೆ, ತುಂಬಾ ಖುಷಿ ಇದೆ. ಇನ್ ಮತ್ತೆ ಲೆಕ್ಚರ್ ಫೀಲ್ಡ್ ಹೋಗ್ಬೇಕು ಆ ತರದ್ದೇನಿಲ್ವಾ ಸರ್? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಅಂದ್ರೆ ಈಗ ನನ್ ಬೆಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿದ್ದಾರೆ. ಜೀವನ್ ಈಗ ಸಾಕಷ್ಟು ಟೀಮ್ಗಳಿದೆ, ಸಾಕಷ್ಟು ಬ್ಯಾಂಡ್ ಟೀಮ್ಗಳನ್ನ ನಾವು ನೋಡ್ತೀವಿ, ಕನ್ನಡದವ್ರದ್ದು ಕೂಡ ಇದೆ. ಇಂಥ ಟೈಮಲ್ಲಿ ನಿಮ್ಮ ವಿಷನ್ ಏನು, ಅಥವಾ ಏನ್ ಮಾಡ್ಬೇಕು ಮುಂದೆ, ಏನ್ ಕನಸಿದೆ? ಕನ್ಸಂದ್ರೆ ಇವಾಗ ನಮ್ ಟೀಮಲ್ಲಿ ಎಲ್ಲಾರ್ಗೂ ಗೊತ್ತಿದೆ ನಾವು ಅಬ್ರಾಡ್ ಶೋಸ್ ಮಾಡ್ಬೇಕು ಅಂತ, ಪ್ಲಸ್ ಬೇರೆ ಸ್ಟೇಟ್ಸ್ ಅಲ್ಲೂ ಶೋಸ್ ಮಾಡ್ಬೇಕು ಅಂತ. ಫಸ್ಟ್ ಅದು, ಆಮೇಲೆ ಇನ್ನೊಂದು ಲೈವ್ ಶೋಸ್ ಬಿಟ್ಟು ಮ್ಯೂಸಿಕ್ ಅಂತ ಬಂದಾಗ ನಮ್ದು ಕೆಲವೊಂದು ಒರಿಜಿನಲ್ಸ್ ಪ್ಲಾನಿಂಗ್ ಅಲ್ಲಿದೆ. ಸೊ ಅದು ಆಕ್ಚುಲಿ ಸ್ಟೆಕ್ಯಾಡೋ ಸಂಭ್ರಮ ಅಂತ ಮೊನ್ನೆ ಮಾಡಿದ್ವಲ್ಲ, ಸೊ ಆ ಶೋ ಅಲ್ಲೇ ನಾವು ಮಾಡ್ಬೇಕಾಗಿತ್ತು ಒಂದು. ಬಟ್ ನಮ್ದು ಟೈಮ್ ಶೆಡ್ಯೂಲ್ ಹೆಂಗಾಗಿದೆ ಅಂದ್ರೆ ಸರ್ ಹೇಳ್ದಂಗೆ ನಮ್ದು ಲೈಫ್ ಸ್ಟೈಲ್ ಇಟ್ಸ್ ಬೇರೆ ತರ ಲೈಫ್ ಸ್ಟೈಲ್ ನಮ್ದು. ಒಂದು ಟೈಮ್ ಅಂತ ಇರಲ್ಲ, ಊಟ ಟೈಮ್ ಇರಲ್ಲ, ಅಥವಾ ನಿದ್ದೆ ಮಾಡೋ ಟೈಮ್ ಇರಲ್ಲ. ಸೊ ಆತರ ಈ ಸ್ಟುಡಿಯೋ ಕೆಲಸ ನಡೀತಾ ಇರೋದ್ರಿಂದ 3 ತಿಂಗಳಿಂದ ಅದು ಪ್ಲಾನ್. ಸೊ ಮುಂದಕ್ಕೆ ಆ ಪ್ಲಾನು ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಇದೀವಿ. ಸೊ ಅದ್ ನಂತರ ನನ್ನ ಸ್ಟುಡಿಯೋ, ಇವಾಗ ನಾನು ಹೇಳ್ದಂಗೆ ನಂದು ಸ್ಟುಡಿಯೋ ಇರಕ್ ಮುಂಚೆನೆ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದೆ, ಸರ್ವೋಜನ್ ಪ್ರೊಡಕ್ಷನ್ ಅಂತ. ಸೊ ಆ ಟ್ಯಾಗ್ ಲೈನ್ ಇಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ರಿಕ್ವೈರ್ಮೆಂಟ್ಸ್ ಅಂತ. ಸೊ ಮೀಡಿಯಾ ಇರ್ಲಿ, ಅಥವಾ ರೆಕಾರ್ಡಿಂಗ್ಸ್ ಇರ್ಲಿ, ವಿಡಿಯೋ ಶೂಟ್ಸ್ ಇರ್ಲಿ, ಎಡಿಟಿಂಗ್ ಇರ್ಲಿ, ಎಲ್ಲಾರ್ಗು ಒಂದ್ ಕಡೆ ಬಂದ್ರೆ ಎವ್ರಿಥಿಂಗ್ ಶುಡ್ ಬಿ ಸಾರ್ಟೆಡ್ ಔಟ್ ಅಂತ. ಎಷ್ಟೊಂದ್ ಜನ ಮಾಡೋರು ಇದಾರೆ ಅದೇ ತರದ್ದು. ಇಟ್ ಮೈಟ್ ಸೀಮ್ ಕಾಮನ್ ಅನ್ನಂಗೆ, ಬಟ್ ಎವ್ರಿ ಒನ್ ಡಸಂಟ್ ಗಿವ್ ಕ್ವಾಲಿಟಿ ಇನ್ ಎವ್ರಿಥಿಂಗ್. ಸೊ ಇವಾಗ ಕೆಲವೊಬ್ರು ಮ್ಯೂಸಿಕ್ ರೆಕಾರ್ಡಿಂಗ್ ಅಲ್ಲಿ ಕ್ವಾಲಿಟಿ ಕೊಡ್ಬೋದು, ವಿಡಿಯೋ ಶೂಟ್ಸ್ ಅಲ್ಲಿ ಇರಲ್ಲ. ಎಲ್ಲ ಒಟ್ಟಿಗೆ ಮಾಡ್ಬೇಕಂತ ಒಂದ್ರಲ್ಲಿ ಯಾವ್ದೋ ಒಂದ್ರಲ್ಲಿ ಕ್ವಾಲಿಟಿ ಮಿಸ್ ಆಗುತ್ತೆ. ಅದು ನನ್ ಕಡೆಯಿಂದ ಆಗ್ಬಾರ್ದು ಅಂತ. ಎವ್ರಿಥಿಂಗ್ ಶುಡ್ ಬಿ ವಿತ್ ದ ಪರ್ಫೆಕ್ಷನ್ ಇದು ಅಂತ ನಂದು ಮುಂದಿನ ಏಮ್ ಇರೋದು. ಸೊ ಅದಕ್ಕೆ ಇವಾಗ ಒಂದು ಚಿಕ್ಕ ಸ್ಟುಡಿಯೋ ಇಂದ ಇವಾಗ ಒಂದು ದೊಡ್ಡ ಸ್ಟುಡಿಯೋ ಮಾಡಿದೀವಿ. ಸೊ ಇದ್ ಮುಂದಕ್ಕೆ ಕಂಪ್ನಿನೂ ಅದೇ ತರ ಬೆಳೆಸಬೇಕು ಅಂತ ನಮ್ಮಿಬ್ಬರದು ಇರೋದು. ನಾವಿಬ್ರು ಜೊತೆಗೆ ಕಂಪ್ನಿ ನಡೆಸ್ತಿರೋದು. ಸೊ ಮಿ ಅಂಡ್ ಸುಪ್ರಭಾ, ಸೊ ಶಿ ಟೇಕ್ಸ್ ಕೇರ್ ಆಫ್ ಮೆನಿ ಥಿಂಗ್ಸ್ ಆಫ್ ದ ಕಂಪ್ನಿ. ನಾನ್ ಕೆಲವೊಂದು ನೋಡ್ಕೊಂಡು. ಎಸ್, ನೀವು ಸುಪ್ರಭಾ ಆಗ್ಲೇ ಹೇಳಿದ್ರು, ಅಂದ್ರೆ ಏನ್ ಚೇಂಜಸ್ ಅಥವಾ ನಿಮ್ಮಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಅಥವಾ ಏನ್ ಬೇರೆಯವ್ರಿಗಿಂತ ಏನ್ ಡಿಫ್ರೆಂಟ್ ಇದೆ ಅಂತ ಹೇಳಿ. ಬ್ಯಾಂಡ್ ಅಲ್ಲಿ ಓಕೆ, ಇವಾಗ ನಮ್ ಡಿಫ್ರೆನ್ಸ್ ಅಂದ್ರೆ ಇವಾಗ ಎಷ್ಟೊಂದು ಬ್ಯಾಂಡ್ಸ್ ಏನ್ ಮಾಡ್ತಾರೆ ಅಂದ್ರೆ ದೇ ಥಿಂಕ್ ಅಬೌಟ್ ಓನ್ಲಿ ಅವ್ರ ಪರ್ಫೆಕ್ಷನ್ ಬಗ್ಗೆ ಮಾತ್ರ ಯೋಚಿಸ್ತಾರೆ. ಸೊ ಅದರಿಂದ ಜನಕ್ಕೆ ಏನ್ ಎಕ್ಸ್ಪೆಕ್ಟೇಷನ್ ಇದೆಯೋ ಅದ್ರ ಬಗ್ಗೆ ಯೋಚಿಸಲ್ಲ. ಸೊ ಇವಾಗ ಅವ್ರಿಗೆ ಇಷ್ಟ ಅಂತ ಸಾಂಗ್ಸ್ ಮಾಡ್ತಾರೆ, ಬ್ಯಾಂಡಿಗೆ ಇಷ್ಟ ಆಗಿರೋ ಸಾಂಗ್ಸ್. ನಮಗೆ ಇವಾಗ ಕೆಲವೊಂದು ಸಾಂಗ್ಸ್ ಹೆಂಗಾಗಿದೆ ಅಂದ್ರೆ ನಮಗೆ ಕೇಳಕ್ಕೂ ಇಷ್ಟ ಇರಲ್ಲ, ಮಾಡಕ್ಕೂ ಇಷ್ಟ ಇರಲ್ಲ ಅನ್ನಂಗ್ ಆಗಿದೆ. ಯಾಕಂದ್ರೆ ನಾವು ಅಷ್ಟತಿ ಮಾಡಿರ್ತೀವಿ, ಅದಕ್ಕಂತ ಇಷ್ಟ ಇಲ್ಲ ಅಂತ ಅಲ್ಲ, ನಮ್ಗೆ ಕೇಳಿ ಅದು ಒಂಥರ ಓಕೆ ಬೋರ್ ಹೊಡೆದ್ಬಿಟ್ಟಿರುತ್ತೆ ಅಂದಂಗ ಅನ್ಸುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಅಟ್ ಎಂಡ್ ಆಫ್ ಜನಕ್ಕೆ ಇಷ್ಟ ಆಗುತ್ತೆ ಆ ಸಾಂಗ್ ನಾವು ಮಾಡ್ಲೇಬೇಕು ಅಂತ ನಾವು ಮಾಡ್ತೀವಿ. ಸೊ ವಿ ಕೀಪ್ ಪೀಪಲ್ ಇನ್ ಮೈಂಡ್ ರಾದರ್ ದನ್ ಅವರ್ ಸೆಲ್ವ್ಸ್ ಇನ್ ಮೈಂಡ್. ಸೊ ಓಕೆ, ಯಾವ್ದು ಅಂದ್ರೆ ಥೀಮ್ ಅನ್ನ ಹೇಗೆ ನೀವು ಸೆಲೆಕ್ಟ್ ಮಾಡ್ತೀರಾ, ಅಥವಾ ಈ ಸಾಂಗ್ ಈ ತರ ತಗೋಬೇಕು ಅಂತ ಹೇಳಿ ಹೆಂಗ್ ಸೆಲೆಕ್ಟ್ ಮಾಡ್ಕೋತೀರಿ? ನಮ್ ಮೇಜರ್ ಥೀಮ್ ಏನಂದ್ರೆ ಬೇಸಿಕಲಿ ಐ ಆಮ್ ಅ ವೆರಿ ಬಿಗ್ ರೆಟ್ರೋ ಲವರ್, ಯಾವುದೇ ಲ್ಯಾಂಗ್ವೇಜ್ ಆಗಿರ್ಲಿ. ಅಂಡ್ ಐ ನೋ 5 ಲ್ಯಾಂಗ್ವೇಜಸ್. ಸೊ ಹಿಂದಿ, ತಮಿಳ್, ತೆಲುಗು, ಕನ್ನಡ, ಇದೆಲ್ಲಾ ಲ್ಯಾಂಗ್ವೇಜಸ್ ನಂಗೆ ಗೊತ್ತಿರೋದ್ರಿಂದ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ನಾನು ಮೇಜರ್ ಕೇಳೋದು ರೆಟ್ರೋನೆ. ಸೊ ಇವಾಗ ಬರೋರೆಲ್ಲ ಬರೀ ಲೇಟೆಸ್ಟ್ ಸಾಂಗ್ಸ್ ಕೇಳ್ತಾರೆ, ಬಟ್ ಐ ಆಮ್ ಇನ್ ಟು ಮೋರ್ ರೆಟ್ರೋ ಅನ್ನೋದ್ರಿಂದ ನಮ್ ಇಡೀ ಟೀಮು ಹಂಗೆ ಸೆಟ್ ಆಗಿದೆ ನನ್ಗೆ. ಸೊ ಆಲ್ ಆರ್ ರೆಟ್ರೋ ಲವರ್ಸ್. ಸೊ ನಮ್ದು ಮೇಜರ್ ಥೀಮ್ ಇರೋದು ರೆಟ್ರೋ, ಅಂಡ್ ಅದ್ರಲ್ಲಿ ಮೇನ್ಲಿ ರೆಟ್ರೋ ಕನ್ನಡ ಅನ್ನ. ಅಂಡ್ ಆ ಕನ್ನಡ ಅನ್ನೋ ಇದನ್ನ ನಾವು ವಾಪಸ್ ತರಬೇಕು ಅಂತ. ಇವಾಗ ನೀವು ಯಾವ್ದೇ ಪಬ್ಗೆ ಹೋಗಿರ್ಲಿ, ಎಲ್ಲೇ ಹೋಗಿರ್ಲಿ, ನಿಮ್ ಕನ್ನಡ ಕೇಳೋದು ಕಮ್ಮಿ ಆಗಿದೆ. ಸೊ ಇವಾಗ ನಮ್ ಶೋ ನಾವೆಲ್ಲೇ ಮಾಡಿದ್ವಿ, ಮುಂಚೆ ನಾವು ಪಬ್ಸ್ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಕಾರ್ಪೊರೇಟ್ ಶೋಸ್ ಇರ್ಲಿ, ಕಾಲೇಜ್ ಶೋಸ್ ಇರ್ಲಿ ಎಲ್ಲ ಮಾಡ್ತೀವಿ. ಬಟ್ ಪಬ್ಸ್ ಇಂದಾನೆ ನಮ್ಮ ಫ್ಯಾಮಿಲಿ ಬೆಳೆದಿರೋದು, ನಮ್ಮ ಮ್ಯೂಸಿಕಲ್ ಫ್ಯಾಮಿಲಿ. ಸೊ ಅದರಿಂದ ಅಲ್ಲೂ ಇವಾಗ್ಲೂ ನಾವು ಕೆಲವೊಂದು ಸ್ಪೆಸಿಫಿಕ್ ಜಾಗ ಶೋಸ್ ಮಾಡ್ತೀವಿ. ಅಲ್ಲಿ ಬರೋರೆಲ್ಲ ಹೇಳೋರು ಒಂದೇ, ಫಸ್ಟ್ ಟೈಮ್ ಒಂದು ಪಬ್ಗೆ ಬಂದಾಗ ರಿಲ್ಯಾಕ್ಸ್ಡ್ ಆಗಿ ಕನ್ನಡ ಹಾಡು ಕೇಳ್ಕೊಂಡು, ಅದು ರೆಟ್ರೋ ಸಾಂಗ್ಸ್ ನಾವ್ ಯಾವ್ದೋ ಜಮಾನದಲ್ಲಿ ಎಲ್ಲೋ ಒಂದ್ ಕಡೆ ಲೈವ್ ಅಲ್ಲಿ ಕೇಳಿರೋದು ವಾಪಸ್ ಕೇಳ್ತಾ ಇದೀನಿ ನಿಮ್ ಮೂಲಕ ಅಂತ ಖುಷಿ ಪಟ್ಟು ಹೋಗಿದ್ದಾರೆ. ಸೊ ಆರ್ ಏಮ್ ಇಸ್ ದಟ್. ಸುಪ್ರಭಾ ಅವ್ರಿಗೆ ನಿಮ್ಗೆ ಏನ್ ಆಸೆ, ಏನ್ ಕನಸಿದೆ, ಮುಂದೆ ಏನ್ ಗುರಿ ಇದೆ? ಅದೇ ಬ್ಯಾಂಡ್ ಆಗಿ ಎಲ್ರು ಬೆಳಿಬೇಕು, ಇಂಟರ್ನ್ಯಾಷನಲ್ ಶೋಸ್ ಮಾಡ್ಬೇಕು, ಅಲ್ಲೂ ನಮ್ ಹೆಸರು ಎಲ್ರ ಬಾಯಲ್ಲೂ ಬರ್ಬೇಕು ಅನ್ನೋದು ಒಂದು ಮೇನ್ ಆಸೆ.
ಬಿಟ್ರೆ ಇಂಡಿವಿಜುವಲಿನೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಪರ್ಫಾರ್ಮ್ ಮಾಡಬೇಕು, ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದೆಲ್ಲ ಬಹಳ ಆಸೆ ಇದೆ. ಈಗಲೂ ಕೂಡ ರೆಕಗ್ನೈಸ್ ಮಾಡಿ ಅಂದ್ರೆ ಸೆಲೆಬ್ರಿಟಿಗಳು ವಿಶ್ ಮಾಡಿರೋದು ಅಥವಾ ಸೆಲೆಬ್ರಿಟಿಗಳು ತುಂಬಾ ಚೆನ್ನಾಗಿ ಹಾಡ್ತೀವಿ ಅಂತ ಹೇಳಿರೋದು ಇದೆಯಾ ಯಾರಾದ್ರೂ? ಸೆಲೆಬ್ರಿಟಿಗಳು ಅಂತ ಬಂದಾಗ ಇವರು ರುಕ್ಮಿಣಿ ವಸಂತ್ ಅವ್ರ ಜೊತೆ ಒಂದು ಕೊಲಾಬರೇಷನ್ ಮಾಡಿದ್ವಿ, ಸಪ್ತಸಾಗರ. ಸೊ ಅವರು ಬಂದು ತುಂಬಾ ಇಷ್ಟಪಟ್ಟರು, ನಮ್ಮ ಪೇಜ್ನು ನೋಡಿದ್ದೀನಿ, ನಿಮ್ಮ ಕಂಟೆಂಟು ತುಂಬಾ ಇಷ್ಟ ನಮ್ಗೆ ಅಂತ ಹೇಳಿದ್ರು. ಆಮೇಲೆ ಶ್ರೀನಗರ ಕಿಟ್ಟಿ ಅವರು ಒಂದ್ಸಲ ಸಿಕ್ಕಿದ್ರು, ಅವರು ತುಂಬಾ ಇಷ್ಟಪಟ್ರು. ಸೊ ಸೆಲೆಬ್ರಿಟೀಸ್ ಅಂದಾಗ ಅವರಿಬ್ರು ಅಂಡ್ ಜನರು ಬಂದು ಹೇಳೋದೇ ಅದೇ ದೊಡ್ಡ ನಮ್ಗೆ ಗಿಫ್ಟ್ ಆಕ್ಚುಲಿ. ಆಮೇಲೆ ಇವರು ದಿಯಾ ಹೀರೋನ್ ಖುಷಿ ರವಿ ಅವರು ಹಾಡ್ತಾರೆ ಅಂತ ಹೇಳಿದ್ರು ಒಂದ್ಸತಿ. ಸೊ ಅವ್ರ ಜೊತೆ ಒಂದು ಕೊಲಾಬ್ರೇಷನ್ ಮಾಡಿದ್ವಿ ರೀಸೆಂಟ್ ಆಗಿ. ಸೊ ಆತರ. ಆಮೇಲೆ ಆಶಾ ಭಟ್ ಅವ್ರು ಇದಾರಲ್ಲ, ಸೊ ಅವ್ರ ಜೊತೆನೂ ಒಂದು ಕೊಲಾಬ್ರೇಷನ್ ಮಾಡಿದ್ವಿ. ಅವರು ತುಂಬಾ ಇಷ್ಟಪಟ್ಕೊಂಡು ನಾವು ಕೇಳಿದ ತಕ್ಷಣ, ಅದು ಈ ಸ್ಟುಡಿಯೋಲ್ಲೂ ಅಲ್ಲ, ಇನ್ನೊಂದು ಸ್ಟುಡಿಯೋ ಚಿಕ್ಕ ಸ್ಟುಡಿಯೋ ಅಲ್ಲಿ ಮಾಡಿದಾಗ ಆ ಚಿಕ್ಕ ಜಾಗ ದೇ ಆರ್ ರೆಡಿ ಟು ಕಮ್ ಅಂಡ್ ನಮ್ ಜೊತೆ ಕೊಲಾಬ್ರೇಷನ್ ಮಾಡಕ್ ರೆಡಿ ಇದ್ರು. ನಿಮ್ಮ ಈ ಬ್ಯಾಂಡ್ ಇನ್ನಷ್ಟು ಹೆಸರನ್ನ ಪಡೀಲಿ, ಇನ್ನಷ್ಟು ಒಳ್ಳೊಳ್ಳೆಯ ಇಂತಹ ಹಾಡುಗಳು ಬರಲಿ, ಜನರು ಇನ್ನಷ್ಟು ಇಷ್ಟಪಡಲಿ, ಜೊತೆಗೆ ಸಾಕಷ್ಟು ಸೆಲೆಬ್ರಿಟಿಗಳ ಜೊತೆಗೆ ಇನ್ನಷ್ಟು ಹಾಡೋದಿದೆ, ಪರ್ಫಾರ್ಮೆನ್ಸ್ ಮಾಡೋದಿದೆ ಅಂತ ಹೇಳಿದ್ರೆ ಅವೆಲ್ಲವೂ ಈಡೇರ್ಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ, ನಮ್ಮ ವೀಕೆಂಡ್ ಅಡ್ಡಾನ ಇನ್ನಷ್ಟು ಚೆನ್ನಾಗಿ ಮಾಡಿದ್ದಕ್ಕಾಗಿ, ವೀಕೆಂಡ್ ಅಡ್ಡದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕಾಗಿ ನಾನೆಲ್ಲ ನಮ್ಮ ವೀಕ್ಷಕರ ಪರವಾಗಿ ಥ್ಯಾಂಕ್ ಯು ಹೇಳೋದಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಇವತ್ತಿನ ಈ ವೀಕೆಂಡ್ ಅಡ್ಡದಲ್ಲಿ ನೀವು ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. ನಮ್ಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ. ನೋಡಿದ್ರಲ್ಲ ಯಾವ ರೀತಿಯಾಗಿತ್ತು ವೀಕೆಂಡ್ ಅಡ್ಡ ಅಂತ ಹೇಳಿ. ನಿಮ್ಮ ಇವತ್ತಿನ ಈ ಒಂದು ಖುಷಿನ ಹೆಚ್ಚಿಸೋದಕ್ಕೆ ನಮ್ಮ ಈ ತಂಡ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದೆ. ನಿಮ್ಮ ಇವತ್ತಿನ ದಿನ ಖುಷಿಯಾಗಿದೆ ಅಂತ ಹೇಳ್ತಾ ನಮ್ಮ ವೀಕೆಂಡ್ ಅಡ್ಡಾನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.